ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಹೇರಳವಾಗಿ ಚೆನ್ನಾಗಿ ಎಲ್ಲ ರೀತಿಯಲ್ಲಿಯೂ ಆಶೀರ್ವದಿಸಲೆಂದು ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಪ್ರತಿ ದಿವಸ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಈ ದಿವಸದ ಸಂದೇಶವು ಯೋಬನು 26ನೇ ಅಧ್ಯಾಯ 7ರಿಂದ. ಯೋಬನು 26ನೇ ಅಧ್ಯಾಯ 7ರಿಂದ. ದೇವರ ನಾಮಕ್ಕೆ ಸ್ತೋತ್ರ. 26:7. ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗ ಹಾಕಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ವಿರೋಧಿಗಳಿಗೆ ಯೋಬ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಏನಪ್ಪ ಅಂದರೆ, ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಅಂದರೆ, ಇವತ್ತು ನೋಡಿ, ಪೂರ್ವ, ದಕ್ಷಿಣ, ಪಶ್ಚಿಮ ಮೂರು ಭಾಗದಲ್ಲಿ ಕೂಡ ಸಮುದ್ರವು ಎಲ್ಲಿದೆ ಅಂತೇಳಿ ಕಂಡು ಹಿಡಿದಿದ್ದಾರೆ. ಆದರೆ ಉತ್ತರ ದಿಕ್ಕಿನಲ್ಲಿ ಸಮುದ್ರವು ಎಲ್ಲಿದೆ ಅಂತ ಇನ್ನೂ ಯಾವುದೇ ವಿಜ್ಞಾನಿಗಳಿಗೂ ಯಾರಿಗೂ ಏನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಇದು ಹಿಂದೂ ಸಂಸ್ಕೃತಿಯಲ್ಲಿ ಕೂಡ ಬರೆಯಲ್ಪಟ್ಟಿದೆ ಅಂತೇಳಿ ನಮ್ಮ ಹಿರಿಯರು ಕೂಡ ಹೇಳಿದ್ದನ್ನು ನಾವು ಕೇಳಿದ್ದೇವೆ, ನಾನು ಕೇಳಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅದೇ ಕಡೆಯಲ್ಲಿರೋದು ಬೈಬಲಲ್ಲಿ ಬರೆದಿರುವಂಥ ವಿಷಯಗಳು ಏದೇನ್ ತೋಟ ಅಂತೇಳಿ. ಏದೇನ್ ತೋಟವಾದರೆ ಪರಿಶುದ್ಧವಾದ ಭೂಮಿ, ಅಲ್ಲಿ ಭೂಮಿಯ ಕಟ್ಟ ಕಡೆಯಲ್ಲಿ ಅಂತೇಳಿ. ಆದರೆ ಇದು ಯುರೋಪ್ ಖಂಡದ ಒಂದು ಯುರೋಪ್ ಖಂಡದ ಒಂದು ಸ್ಥಳದಲ್ಲಿ ಇದೆ ಅಂತೇಳಿ ಇದನ್ನು ನಾನು ಪ್ರಾರ್ಥನಾ ಕೂಟಕ್ಕೆ ಕೇರಳಕ್ಕೆ ಹೋದಾಗ ಒಬ್ಬ ಸಂಸ್ಕೃತ ಪಂಡಿತರು ಅರವಿಂದಾಕ್ಷ ಮೆನನ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದರು. ಅದರಲ್ಲಿ ಅವರು ಈ ವಿಷಯವನ್ನು ಬರೆದಿದ್ದಾರೆ. ಅದು ಯುರೋಪ್ ಖಂಡದಲ್ಲಿ ಇದೆ ಅಂತೇಳಿ. ದೇವರು ನಮಗೆ ಸ್ತೋತ್ರ. ಅದು ಇನ್ನೂ ಭೂಲೋಕದ ಕಡೆಗೆ ಉತ್ತರ ದಿಕ್ಕಿಗೆ ಸಮುದ್ರ, ಭೂಲೋಕ ಎಲ್ಲಿದೆ ಅಂತ ಯಾರಿಗೂ ಕಂಡುಹಿಡಿಯಲು ಸಾಧ್ಯವಿಲ್ಲ. ಅಲ್ಲಿ ಮನುಷ್ಯರೇ ಇಲ್ಲ ಅಂಥೇಳಿ ಅವರು ಬರೆಯಲ್ಪಟ್ಟಿದ್ದಾರೆ. ಇದು ನಮ್ಮ ಹಿರಿಯರು ಕೂಡ ನಾನು ಹೇಳಿದ್ದನ್ನು ಕೇಳಿದ್ದೇನೆ. ಹಾಗೆ ಅಲ್ಲಿ ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ, ನೋಡಿ ಅಲ್ಲಿವರೆಗೆ ವಿಸ್ತರಿಸಿದ್ದಾನೆ. ಇದು ಕೂಡ ಕೀರ್ತನೆಗಳಲ್ಲಿ ದಾವೀದರಸರು ಕೂಡ ಹೇಳಿದ್ದಾರೆ, ಭೂಮಿಯ ಕಡೆಯಿಂದ ಆಕಾಶದಲ್ಲಿ, ಅದು ವಾಯುಮಂಡಲದಲ್ಲಿ ನೀರನ್ನು ಮಂಜುಗಡ್ಡೆಯನ್ನಾಗಿ ತಂದು ದೇವರು ಭೂಲೋಕಕ್ಕೆ ಎಲ್ಲಿ ಸುರಿಸಬೇಕು ಅಲ್ಲಿ ಸುರಿಸ್ತಾರೆ, ಭೂಮಿಯ ಕಡೆಯಿಂದ ಅಂತೇಳಿ. ಆಗ ಇಲ್ಲಿ ಈ ಆಕಾಶ ಹೋಗಿ ಭೂಮಿಯ ಕಡೆಯಲ್ಲಿ ಹೋಗಿ ಸಮುದ್ರಕ್ಕೆ ತಾಗಿದೆ ಅಂತ ಕೂಡ ಇದು ಬರೆಯಲ್ಪಟ್ಟಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಭೂಮಿಯ 3 ಕಡೆ ಸಮುದ್ರ ಎಲ್ಲಿದೆ ಅಂತ ಕಂಡು ಹಿಡಿದಿದ್ದಾರೆ. ಅಲ್ಲಿ ಜನಸಂಖ್ಯೆ ಕೂಡ ಕಂಡು ಹಿಡಿದಿದ್ದಾರೆ. ಉತ್ತರ ಭಾಗ ಇನ್ನೂ ಗೊತ್ತೇ ಇಲ್ಲ. ಅಲ್ಲಿರೋದಾಗಿದೆ ಈ ಏದೇನ್ ತೋಟ. ಅಲ್ಲಿಗೆ ಬೈಬಲ್ ವಾಕ್ಯದ ಪ್ರಕಾರ ಈ ಭೂಲೋಕದಲ್ಲಿ ಪರಲೋಕ ಅದಾಗಿದೆ. ಅಲ್ಲಿ ಆದಾಮನನ್ನು ಹವ್ವಳನ್ನು ಎಲ್ಲ ಸೃಷ್ಟಿ ಮಾಡಿ ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಬಿಟ್ಟಿದ್ದು. ಅಲ್ಲಿಂದ ನಾವು ಇದನ್ನು ಆದಿಕಾಂಡದಲ್ಲಿ ನೋಡ್ತೇವೆ. ಭೂಮಿಯ 4 ಕಡೆಗೂ ಕೂಡ ದೇವರ ಆಶೀರ್ವಾದ ಇವತ್ತು ಕೂಡ ಹೊರಟು ಬಂದಿರೋದು ಅಲ್ಲಿಂದಲೇ, ಬರುತ್ತಾ ಇರುವುದು ಕೂಡ ಅಲ್ಲಿಂದಲೇ. ಪರಲೋಕದಿಂದ ದೂತರು ಅಲ್ಲಿಗೆ ಇಳಿದು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದು ಯಾಕೋಬನ ಒಂದು ಕನಸಿನಲ್ಲಿ ಕೂಡ ನಾವು ಇದನ್ನು ಓದಿಕೊಳ್ಳಬಹುದು, ಇದನ್ನು ತಿಳ್ಕೊಂಡಿದ್ದೇವೆ ಹಿಂದೆ. ಹಾಗೆ ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗ ಹಾಕಿದ್ದಾನೆ. ನೋಡಿ, ಭೂಲೋಕಕ್ಕೆ ಯಾವ ಆಧಾರ ಇದೆ? ಕೆಳಗೆ ನೀರಿದೆ, ಮೇಲೆ ಆಕಾಶದ ಮೇಲೆ ಈಗಲೂ ನೀರಿದೆ, ಭೂಮಿಯ ಸುತ್ತ ಸಮುದ್ರವಿದೆ. ದೇವರ ನಮಗೆ ಸ್ತೋತ್ರ. ಆಗ ಯಾವ ಆಧಾರವಿದೆ? ಯಾವ ಆಧಾರವೂ ಇಲ್ಲ. ದೇವರ ನಮಗೆ ಸ್ತೋತ್ರ. ಇವರೇ ಆಗಿದ್ದಾರೆ ದೇವರು. ಆಗ ದೇವರು ಹಾಗಿರುವಾಗ ಅಲ್ಲಿ ಏನಾಗಿದೆ, ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ತಿಳಿಸುವಾಗ ಇತರರು ವಿರೋಧಿಗಳಾಗಿ ಮಾತನಾಡಿದಾಗ
ಈ ಒಂದು ವಿಷಯವನ್ನು ಯೋಬನ ವಿರೋಧಿಗಳಿಗೆ ಯೋಬನು ತಿಳಿಸಿದ್ದಾನೆ. ಇದು ನಾವು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೋಬನ ವಿರೋಧಿಗಳಿಗೆ ತಿಳಿಸಿದ ಹಾಗೆ ನಾವು ಕೂಡ ಇತರರೊಂದಿಗೆ ಇದರ ವಿಷಯವನ್ನು ಸಮಯ ಸಿಕ್ಕಿದಾಗ ಸ್ವಲ್ಪ ಮಾತಾಡುವುದು ಒಳ್ಳೆಯದು. ಹಾಗೆ ನಾನು ಕೂಡ ಇವತ್ತು ಏನು ಮಾಡ್ತಾ ಇದ್ದೇನೆ, ದೇವರ ಒಂದು ಆಶೀರ್ವಾದದಿಂದ ಅನೇಕರಿಗೆ ಇದನ್ನು ಈ ವಿಷಯವನ್ನು ಮಾತನಾಡ್ತಾ ಇದ್ದೇನೆ. ಅವರಲ್ಲಿ ಏನಪ್ಪ ಅಂದರೆ, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಬಿಲ್ಡಿಂಗು, ನನ್ನದು ಅಂತ ಹೇಳ್ತಾ ಇದ್ದೀವಲ್ಲ, ಎಲ್ಲವೂ ನನ್ನದೇ ಅಂತೇಳಿ. ಆಗ ಭೂಮಿಯನ್ನು ನಾವು ಸೃಷ್ಟಿ ಮಾಡಿದ್ದೇವೆ, ಆ ಭೂಮಿ ಕೆಳಗೆ ನೀರನ್ನು ನಾವಿಟ್ಟಿದ್ದೇವೆಯೋ, ಅಕಸ್ಮಾತ್ ಮನುಷ್ಯರಿಗೆ ಬೇಕಾದ ಬೆಳ್ಳಿ ಬಂಗಾರವನ್ನು, ಪೆಟ್ರೋಲು, ಡೀಸೆಲು, ಉಕ್ಕು, ಕಬ್ಬಿಣ ಪ್ರತಿಯೊಂದನ್ನು ನಾವು ಸೃಷ್ಟಿ ಮಾಡಿ ಭೂಮಿಯೊಳಗೆ ನಾವು ಇಟ್ಟಿದ್ದೇವೆಯೋ? ಇಲ್ಲ. ಹಾಗೆ ಭೂಮಿಯ ಮೇಲೆ ಆಕಾಶವನ್ನು ನಾವು ಉಂಟು ಮಾಡಿದ್ದೇವೆಯೋ? ಅಲ್ಲಿಂದ ಗಾಳಿ ನಾವು ಉಂಟು ಮಾಡಿದ್ದೇವೆ, ಸೂರ್ಯ ಚಂದ್ರ ನಕ್ಷತ್ರವನ್ನು ನಾವು ಉಂಟು ಮಾಡಿದ್ದೇವೆ, ನಾವು ಮಳೆ ಇಬ್ಬನಿಯನ್ನು ನಾವು ಸುರಿಸ್ತಾ ಇದ್ದೀವಿಯೋ? ಇಲ್ಲ. ಆಗಿದೆಲ್ಲ ಯಾರದ್ದಾಗಿದೆ? ದೇವರದ್ದಾಗಿದೆ. ಆ ದೇವರು ನಮಗೆ ದಾನವಾಗಿ ಕೊಟ್ಟು ಆಶೀರ್ವಾದ ಮಾಡಿದ್ರಿಂದ ನಾವು ಇವತ್ತು ಭೂಲೋಕದಲ್ಲಿ ಬೆಳೆ ಬೆಳ್ಕೊಂಡು ಜೀವಿಸಲು ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಕೂಡ ದೇವರು ಕೊಟ್ಟಿದ್ದಾರೆ. ಒಂದು ಊರಿಂದ ಒಂದು ಊರಿಗೆ ಹೋಗಲಿಕ್ಕೆ ವಾಹನಗಳು, ಬಹಳ ದೂರದ ಊರಿಗೆ ಹೋಗಲಿಕ್ಕೆ ವಿಮಾನಗಳು, ಸಾಧಾರಣ ದೂರದ ಪ್ರಯಾಣ ಬೆಳೆಸಲಿಕ್ಕೆ ಇವತ್ತು ರೈಲುಗಳು, ಈ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಹಾಗೆ ನೋಡಿ, ಅದಕ್ಕೆ ಇಲ್ಲಿ ಯೋಬನು ಏನು ಹೇಳಿದ್ದಾರೆ, ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಯಾರಿಗಿಂತ ಗೊತ್ತಿಲ್ಲ ಈಗ ತಿಳ್ಕೊಂಡ ಹಾಗೆ ಭೂಲೋಕವನ್ನು ಯಾವ ಆಧಾರವಿಲ್ಲದೆ ತೂಗು ಹಾಕಿದ್ದಾನೆ. ನೋಡಿ, ಆಕಾಶವನ್ನು ನಾವು ನೋಡುವ, ಏನಾದರೂ ಇವತ್ತು ಮನೆ ಕಟ್ಟಬೇಕಾದ್ರೆ ಫೌಂಡೇಶನು, ಅದಕ್ಕೆ ಪಿಲ್ಲರು, ಅದು ಇದು ಎಲ್ಲ ಆಧಾರ ಬೇಕಾಗ್ತದೆ. ಒಂದು ಸಣ್ಣ ಗುಡಿಸಲು ಹಾಕಬೇಕಾದ್ರು. ಆದರೆ ಇವತ್ತು ಆಕಾಶಕ್ಕೆ ಯಾವುದಾದ್ರೂ ಒಂದು ಸಪೋರ್ಟ್ ಇದೆಯೋ? ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಇಟ್ಟಿದ್ದಾರೆ. ವಾಯುಮಂಡಲದಲ್ಲಿ ಆಗಲೇ ಹೇಳಿದ ಹಾಗೆ ಭೂಮಿಯ ಕಡೆಯಿಂದ ಮಂಜು ಗೆಡ್ಡೆಯನ್ನು ತೆಗೆದುಕೊಂಡು ಬಂದು ಅದನ್ನು ಗದರಿಸಿ ನೀರು ಮಾಡಿ, ಅದುವೇ ಮಳೆಗಾಲದಲ್ಲಿ ಗುಡುಗು ಬರುವಂಥದ್ದು. ದೇವರ ಸ್ವರವಾಗಿದೆ, ಅದುವೇ ಗರ್ಜನೆಯಾಗಿದೆ. ಅಂದರೆ ಆ ಮಂಜುಗಡ್ಡೆಯನ್ನು ನೀರು ಮಾಡುವಂಥದ್ದು, ಅದಕ್ಕೆ ಆದೇಶ ಕೊಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ನೋಡಿ, ಅಲ್ಲಿ ಏನಾದರೂ ಒಂದು ಸಪೋರ್ಟ್ ಇದೆಯಾ? ಅಲ್ಲಿ ಏನೂ ಇಲ್ಲ. ಇದರಲ್ಲಿ ನಾವು ತಿಳ್ಕೊಳ್ಬೇಕು ನಿಜವಾದ ದೇವರು ಯಾರೋ. ನಮ್ಮ ಹಿಂದೂ ಗ್ರಂಥದಲ್ಲಿ ಏನು ಹೇಳ್ತದೆ, ಕುರಾನಲ್ಲಿ ಏನು ಹೇಳ್ತದೆ, ಬೈಬಲಲ್ಲಿ ಏನು ಹೇಳ್ತದೆ ಹೆಸರುಗಳು ಅಂತ ನಾವು ಹಿಂದೆ ಬಹಳ ಸಲ ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗಿರುವಾಗ ವಿರೋಧಿಗಳೊಂದಿಗೆ ಕೆಲವೊಂದು ಸಲ ದೇವರು ನನಗೂ ಕೂಡ ಇತರರೊಂದಿಗೆ ಮಾತನಾಡುವ ಅವಕಾಶವನ್ನು ಕೊಡ್ತಾರೆ. ಅದು ಯಾರೇ ಆದರೂ ಕೂಡ ಶಾಂತಿ ಸಮಾಧಾನದಿಂದ ಮಾತಾಡಿದಾಗ, ಅಲ್ಲಿ ಒಬ್ಬರು ಮಾತಾಡಿದಾಗ ಅವರಿಗೆ ಅಲ್ಲಿ ಉತ್ತರ ಇಲ್ಲದಾಗ್ತದೆ. ಆದರೂ ಅವರು ವಿರುದ್ಧವಾಗಿ ಮಾತನಾಡ್ತಾರೆ. ಯಾಕೆಂದರೆ ಅವರನ್ನು ಆಗಲೇ ದೇವರು ತಳ್ಳಿಬಿಟ್ಟಿದ್ದಾರೆ. ಈ ಲೋಕದ ಜೀವನ ಅವರಿಗೆ ತೀರ್ಪು ಆಗಿ ಹೋಗಿದೆ. ಅವ್ರಿಗೆ ಏನಿದ್ರು ಈ ಲೋಕದಲ್ಲಿ ಇಂದು ಸತ್ಯ ಬೇಡವೇ ಬೇಡ, ಅನಾಚಾರ, ದಗ, ಮೋಸ, ಇತರರನ್ನು ಕೊಳ್ಳೆ ಹೊಡೆಯುವುದೇ ಅವರಿಗೆ ಬೇಕು. ಅದು ಇವತ್ತು ಯಾವ ಗುರೂಜಿಗಳಿರ್ಬೋದು, ಯಾವ ಸ್ವಾಮೀಜಿಗಳು, ಪಾರ್ಶ್ವಗಳು, ಮಠಾಧೀಶರು, ಬ್ರಾಹ್ಮಣರುಗಳು ಯಾರೇ ಇರ್ಬೋದು, ದೇವರ ಹೆಸರನ್ನು ಹೇಳಿಕೊಂಡು ಕೊಳ್ಳೆ ಹೊಡೆಯುವುದೇ ಅವರ ಒಂದು ಅಭ್ಯಾಸ. ಅವರ ಒಂದು ಲಾಭಕ್ಕಾಗಿ, ಅವರಿಗೊಂದು ಮನೆಗಾಗಿ, ಅವರ ಹೆಂಡತಿ ಮಕ್ಕಳ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗಾಗಿ, ಇತರರು ಏನೇ ಆದರೂ ಕೂಡ ಬಡ ಬಗ್ಗರು, ಅವರ ಬಗ್ಗೆ ಅವರಿಗೆ ಗಣನೆಯೇ ಇಲ್ಲ. ಅವರ ಕೈಯಿಂದ ಅದು ದಶಾಂಶ ಕಾಣಿಕೆ ಕೊಡಬೇಕು ಅಂದರೆ ಶಾಪ ಬರ್ತದೆ ಅಂತ ದೋಚಿಕೊಂಡು ತಿನ್ನೋರು ಆಗಿದ್ದಾರೆ, ಕಾಣಿಕೆ ಕೊಡಬೇಕು ಅಂತ ತಿನ್ನೋರು ಆಗಿದ್ದಾರೆ. ಆ ರೀತಿಯಲ್ಲಿ ಬಡ ಬಗ್ಗರಿಗೆ ಸಹಾಯ ಮಾಡುವಂಥದ್ದು ಇವತ್ತು ಉದಾಹರಣೆಗೆ ಎಲ್ಲ ಗ್ರಂಥಗಳಲ್ಲಿ ಕೂಡ ದೇವರಿಂದ ಆಯ್ಕೆಯಾದ ಮನುಷ್ಯರು ಏನು ಮಾಡಿದ್ರು? ಇದ್ದವರ ಕೈಯಲ್ಲಿ ಕೇಳ್ಕೊಂಡು ಬಂದವರಿಗೆ ದಾನ ಮಾಡಿದ್ರು. ಯಾವುದೇ ಆಸ್ತಿ ಪಾಸ್ತಿ ಮೇಲೆ ಅವರ ಆಸೆ ಇಡಲಿಲ್ಲ. ದೇವರ ಒಂದು ವಿಷಯವನ್ನು ಸಾರ್ತಾ ಹೋದರು. ಇದು ಇವತ್ತು ಅನೇಕರಿಗೆ ಬೇಡ. ಆದರೆ ದೇವರು ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದಾರೋ, ಯಾರನ್ನು ಕರೆದಿದ್ದಾರೋ ಅವರಿಗೆ ಮಾತ್ರ ಇದು ಸಾಧ್ಯ. ಉದಾಹರಣೆಗೆ ನೋಡಿ, ಯೋಬನು ಎಂಥ ಆಸ್ತಿ ಇದನ್ನು ಕೂಡ ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಆಸ್ತಿ ಪಾಸ್ತಿ ಎಷ್ಟು ಇತ್ತು ಎಲ್ಲವೂ ನಾಶವಾಯಿತು, ಹೆಂಡತಿ ಬಿಟ್ಟು ಹೋದ್ಲು. ಆದರೂ ವಿರೋಧಿಗಳು ವಿರೋಧವಾಗಿ ಮಾತನಾಡಿದಾಗ ಏನಾದರೂ ವಿರೋಧವಾಗಿ ಸಂಪೂರ್ಣ ದೇವರನ್ನು ಬಿಟ್ಟುಕೊಡಲಿಲ್ಲ, ದೇವರ ಪರವಾಗಿ ಮಾತನಾಡದ, ದೇವರ ವಿಷಯವಾಗಿ ಸಾಕ್ಷಿ ಕೊಟ್ಟ ಎಲ್ಲ ರೀತಿಯಲ್ಲಿಯೂ. ಆದರೆ ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ? ಮತ್ತೊಬ್ಬ ಯೋಬನನ್ನು ಚುಚ್ಚುತ್ತಾ ಇದ್ದಾರೆ, ವಿರೋಧವಾಗಿ ಮಾತನಾಡ್ತಾ ಇದ್ದಾರೆ. ಇದನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೂಡ ನಾವು ನೋಡೋಣ. ಉದಾಹರಣೆಗೆ ಅನೇಕ ಋಷಿಮುನಿಗಳು ಇದ್ದಾರೆ, ದೇವಮಾನವರು ಇದ್ದಾರೆ, ಆಮೇಲೆ ಭಕ್ತ ಕನಕದಾಸರು ಇದ್ದಾರೆ. ಇಂಥವರೆಲ್ಲರೂ ಆಸ್ತಿ ಪಾಸ್ತಿಗೆ ಏನಾದರೂ ಅವರು ಆಸೆ ಪಟ್ಟರೆ ಖಂಡಿತವಾಗಿ ಇಲ್ಲ. ಅನೇಕರನ್ನು ನಾವು ನೋಡಿದಾಗ ದೇವರ ವಿಷಯವನ್ನು ಸಾರ್ತಾ ಎಚ್ಚರಿಸ್ತಾ ಹೋದರೂ ಯಾವುದಕ್ಕೂ ಅವರು ಆಸೆ ಪಡಲಿಲ್ಲ. ಅದೇ ರೀತಿ ಕುರಾನಲ್ಲಿ ನೋಡುವಾಗ ಮೊಹಮ್ಮದ್ ಪೈಗಂಬರವರು ಯಾವುದಕ್ಕಾದರೂ ಆಸೆ ಪಟ್ರ ಅದು ಇದು ಅಂತೇಳಿ ಯಾವುದೂ ಇಲ್ಲ. ದೇವರು ಹೇಳಿದ್ದನ್ನು ತಿಳಿಸ್ತಾ ಹೋದರು. ಆ ಒಂದು
ಮುಸ್ಲಿಮ್ಸ್ ಜನಾಂಗಗಳಿಗೆ. ದೇವರ ನಾಮಕ್ಕೆ ಸ್ತೋತ್ರ. ಇದೇ ಇವತ್ತು ಯೋಬನ ವಿಷಯವು. ಹಾಗೆ ನಮ್ಮಲ್ಲಿ ಕೂಡ ದೇವರು ಯಾರನ್ನು ಕರೆದಿದ್ದಾರೋ ಯಾವುದಕ್ಕೂ ಆಸೆ ಇಡದೆ ತಿಳಿಸ್ತಾ ಹೋಗ್ತಾರೆ. ಹಾಗೆ ನಮಗೆ ಕೂಡ ಒಂದು ಸಂದರ್ಭ ಸಿಕ್ಕಿದಾಗ ನಾವು ಇಂಥದ್ದನ್ನು ವಿರೋಧಿಗಳಿಗೆ ತಿಳಿಸಲೇಬೇಕು. ಅದಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 8ನೇ ವಚನ. ತನ್ನ ಮೇಘಗಳೊಳಗೆ ನೀರನ್ನು ತುಂಬಿ ಕಟ್ಟುವನು, ಯಾವ ಮೋಡವು ಅದರ ಭಾರದಿಂದ ಒಡೆದು ಹೋಗದು. ನೋಡಿ, ಇದು ಇಲ್ಲಿ 8ನೇ ವಚನದಲ್ಲಿ ಹೀಗೆ ಬರ್ದಿದೆ ಅಂತಲೇ ನನಗೆ ಗೊತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆಗಲೇ ನನ್ನ ಬಾಯಲ್ಲಿ ಬಂದು ಹೋಗಿದೆ. ಕಾರಣ ಯಾಕೆಂದರೆ ಇದೀಗ ಸಂಪೂರ್ಣವಾಗಿ ಬೈಬಲನ್ನು ಒಂದು ಕಡೆಯಿಂದ ಸ್ಟಡಿ ಮಾಡ್ತಾ ಇರೋದು 8ನೇ ಸಲ 7ನೇ ಸಲ ಆಗಿ ಹೋಗಿದೆ ಸಂಪೂರ್ಣವಾಗಿ. ಆದರೂ ಆ 7ನೇ ಸಲ ಸಿಕ್ಕದಿದ್ದರೂ ಕೂಡ ಸಿಕ್ಕದ ವಚನಗಳು, ಅರ್ಥವಾಗದ ವಚನಗಳು ಈಗ ಅರ್ಥ ಆಗ್ತಾ ಇವೆ. ಈ 2025 ಜೂನ್ 1ರಿಂದ ಸಂಪೂರ್ಣವಾಗಿ ಆದಿಕಾಂಡದಿಂದಲೇ ಬೈಬಲನ್ನು ಮತ್ತೆ ಯೂಟ್ಯೂಬ್ ಮೂಲಕ ತಿಳಿಸ್ತಾ ಬರುವಾಗ, ನಾನು ತಿಳ್ಕೊಳ್ತಾ ಬರುವಾಗ ಎಲ್ಲ ವಿಷಯಗಳು ಈಗ ಗೊತ್ತಾಗ್ತಾ ಇವೆ. ನೋಡಿ, ಇದನ್ನು ನೀರಿನ ವಿಷಯವನ್ನು ಅದೇ ಹೇಳಿದ್ದು. ಯೋಬ 26:8. ತನ್ನ ಮೇಘಗಳೊಳಗೆ ನೀರನ್ನು ತುಂಬಿ ಕಟ್ಟುವನು. ನೋಡಿ, ಆ ಮೋಡವನ್ನು ಭೂಮಿಯ ಕಡೆಯಿಂದ ವಾಯುಮಂಡಲದಾಗೆ ತುಂಬಿಸಿಕೊಂಡು ಬಂದು ಎಲ್ಲಿ ಸುರಿತಾರೆ ಅಲ್ಲಿ ಒಂದು ಹನಿ ನೀರಾದರೂ ಕೆಳಗಡೆ ಬೀಳ್ತದ? ಇಲ್ಲ. ನಾವು ಇವತ್ತೊಂದು ಬಿಂದಿಗೆಯಲ್ಲಿ ಒಂದು ಬಕೆಟಲ್ಲಿ ನೀರು ತಗೊಂಡು ಹೋದರೆ ತುಂಬಿದರೆ ಏನಾಗ್ತದೆ? ಅದು ಕೆಳಗಡೆ ಬೀಳ್ತದೆ. ಒಂದು ಚೂರು ಹನಿ ದೇವರ ಅಪ್ಪಣೆ ಇಲ್ಲದೆ ಅದು ಕೂಡ ಕೆಳಗಡೆ ಬೀಳುವುದಿಲ್ಲ. ಎಲ್ಲಿಗೆ ಸುರಿಸಬೇಕು ಅಲ್ಲೇ ಸುರಿಸುವನು. ಹಾಗೆ ತಂದು ಸುರಿಸುವಲ್ಲಿ ತುಂಬಿಕೊಂಡು ಬಂದು ಸುರಿಸ್ತಾನೆ. ಆಗ ಅವರೇ ನಿಜವಾದ ದೇವರು. ದೇವರ ನಾಮಕ್ಕೆ ಸ್ತೋತ್ರ. ಯಾವ ಮೋಡವು ಅದರ ಭಾರದಿಂದ ಒಡೆದು ಹೋಗದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಂಥ ಮಳೆ ಆಗಲಿ, ಎಂಥ ಬಿರುಗಾಳಾಗಲಿ, ಎಂಥ ಚಂಡಮಾರುತ ಆಗಲಿ, ಎಷ್ಟೇ ಸೆಂಟಿಮೀಟರ್ ಮಳೆ ಸುರಿಲಿ, ಅದು ತೂಕ ಆಯಿತು ಅಂತ ಏನಾದರೂ ಒಡೆದು ಹೋಗ್ತದ ಮೋಡ? ಇಲ್ಲ. ಒಂದು ಹನಿ ಆದರೂ ಅದು ಬೀಳುವಲ್ಲೇ ಬೀಳಬೇಕು. ಅದು ಎಲ್ಲಿ ಬೀಳಬೇಕು ಅಲ್ಲೇ ಬೀಳಬೇಕು. ಇದುವೇ ಆಗಿದೆ ಎಲ್ಲ ಗ್ರಂಥಗಳಲ್ಲಿ ಸರ್ವ ಸೃಷ್ಟಿಕರ್ತನನ್ನು ತಿಳ್ಕೊಳ್ಳುವಂಥದ್ದು. ದೇವರ ನಮಗೆ ಸ್ತೋತ್ರ. ಹಾಗೆ ಇದನ್ನು ಕೂಡ ನಮಗೆ ಇತರರಿಗೆ ತಿಳಿಸುವ ಸಂದರ್ಭ ಸಿಕ್ಕಿದಾಗ ನಾವು ಅದನ್ನು ತಿಳಿಸಲೇಬೇಕಾಗಿದೆ. ಈ ಒಂದು ಆಶೀರ್ವಾದವು ದೇವರು ನನಗೆ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಾಗಿದೆ ದೇವರ ಪ್ರೀತಿ. 9ನೇ ವಚನ. ತನ್ನ ಸಿಂಹಾಸನಕ್ಕೆ ಮರೆಯಾಗಿ ಮುಂಭಾಗದಲ್ಲಿ ಮೋಡವನ್ನು ಕವಿಸಿರುವನು. ತನ್ನ ಸಿಂಹಾಸನಕ್ಕೆ ಮರೆಯಾಗಿ ಮುಂಭಾಗದಲ್ಲಿ ಮೋಡವನ್ನು ಕಟ್ಟಿರುವನು. ಸಿಂಹಾಸನ ಎಲ್ಲಿದೆ? ದೇವರ ಸಿಂಹಾಸನ ಆಕಾಶದಿಂದ ಮೇಲೆ ಈಗಲೂ ನೀರಿದೆ. ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಸರ್ವವನ್ನು ಸೃಷ್ಟಿ ಮಾಡಿ ಮಧ್ಯದಲ್ಲಿ ಆಕಾಶವನ್ನು ಉಂಟು ಮಾಡಿದ್ರು. ಆಕಾಶದ ಕೆಳಗಿದ್ದ ನೀರನ್ನು ಒಂದು ಬದಿ ಸರಿಸಿ ಅದನ್ನು ಭೂಮಿಯ ಸುತ್ತು ಸಮುದ್ರವನ್ನಾಗಿ ಇಟ್ಟರು. ಆಗ ಮಧ್ಯದಲ್ಲಿ ಆಕಾಶವನ್ನು ಉಂಟು ಮಾಡಿ ಕೆಳಗಿನ ನೀರನ್ನು ಸಮುದ್ರವಾಗಿ ಮಾಡಿದ ಮೇಲೆ ಆಕಾಶದ ಮೇಲೆ ಏನಿದೆ ಅರ್ಧ ನೀರು ಈಗಲೂ ಅಲ್ಲೇ ಇದೆ. ಅದುವೇ ಪರಲೋಕ, ಅದುವೇ ಸಿಂಹಾಸನ. ಇವತ್ತು ತಂದೆಯ ದೇವರು, ಮಗನಾದ ದೇವರು, 2 ಆತ್ಮವು ಪರಲೋಕದಲ್ಲಿ ಅಲ್ಲಿ ಸ್ಥಾಪಿತವಾಗಿದ್ದಾರೆ. 3ನೇ ಆತ್ಮ ಪವಿತ್ರ ಆತ್ಮ ನಮ್ಮನ್ನು ಇಲ್ಲಿ ಭೂಲೋಕದಲ್ಲಿ ನಡೆಸುವಂಥದ್ದಾಗಿದೆ. ಅದಕ್ಕೆ ಕೀರ್ತನೆಯಲ್ಲಿ ದಾವೀದ ಅರಸರು ಕೂಡ ಬಹಳ ಕಡೆ ಹೇಳಿದ್ದಾರೆ, ಆಕಾಶದ ಮೇಲೆ ಜಲರಾಶಿಯ ಮೇಲೆ ಯೆಹೋವನು ಸಿಂಹಾಸನ ರೂಢನಾಗಿರುವನು, ಅಲ್ಲಿಂದ ಇಣಿಕಿ ನೋಡಿ ಪ್ರತಿಯೊಬ್ಬರನ್ನು ಪರೀಕ್ಷಿಸುತ್ತಿರುವನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಇದನ್ನು ಕೂಡ ನೋಡುವಾಗ 2026ನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಸರ್ವ ಸೃಷ್ಟಿಕರ್ತನಾದ ದೇವರು ಮನುಷ್ಯನ ಅವತಾರವಿತ್ತಿ ಯೇಸು ಎಂಬ ನಾಮದಲ್ಲಿ, ಎಂದರೆ ಸಾಕ್ಷಾತ್ ಪರಬ್ರಹ್ಮನೇ ಪರಮಾತ್ಮನೇ ಮನುಷ್ಯನ ಅವತಾರವಿತ್ತಿ ಕಲಿಯುಗದಲ್ಲಿ ಯೇಸು ಎಂಬ ನಾಮದಲ್ಲಿ ಬಂದಾಗ 33 ವರ್ಷ ಅವರು ಜೀವಿಸಿ ಶಿಲುಬೆ ಮರಣ ಹೊಂದಿ 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಎಲ್ಲಿಗೆ ಏರಿ ಹೋದರು? ಮೇಲೆ ಪರಲೋಕಕ್ಕೆ ಏರಿ ಹೋದರು. ಶಿಷ್ಯರು ನೋಡ್ತಾ ಇದ್ದರು ಅಂತ ಅಪೊಸ್ತಲರ ಕೃತ್ಯಗಳಲ್ಲಿ, ಅಂದರೆ ದೇವರಿಂದ ಆಯ್ಕೆಯಾದವರು ನೋಡ್ತಾ ಇರುವಾಗ ಅವರು ಏರಿ ಹೋದರು. ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಇದನ್ನು ನಾವು ಅಲ್ಲಿ ನೋಡುವಾಗ 4ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಯೇಸ್ವಾಮಿ ಮೇಲೆ, ಅಂದರೆ ದೇವರು ಮೇಲೆ ಹೋಗ್ತಾ ಇದ್ದ ಹಾಗೆ ಆಕಾಶವು ಅವರಿಗೆ ದಾರಿ ಮಾಡಿಕೊಟ್ಟಿತ್ತು, ಹೋಗಿ ಪರಲೋಕ ಸೇರ್ಕೊಂಡ್ರು ಅಂತ ನಾವು ಇದನ್ನು ನೋಡ್ತಾ ಇದ್ದೇವೆ, ಇದನ್ನು ಓದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೇ ನಮ್ಮ ರಾಜಕುಮಾರ್ ಅವರು ಕೂಡ ಒಂದು ಸಿನಿಮಾದಲ್ಲಿ, ಆ ಸಿನಿಮಾ ಯಾವುದು ಅಂತ ಗೊತ್ತಿಲ್ಲ, ಸಿನಿಮಾ ವಿಚಾರ ಸರಿಯಾಗಿ ನನಗೆ ಗೊತ್ತಿಲ್ಲ, ಅವರೊಂದು ಹಾಡನ್ನು ಹಾಡಿದರು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಇಲ್ಲಿ ಶಿವನಾಗಿದ್ದಾರೆ, ಶಿವನೇ ಯೇಸು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆ
ಲೂಯ್ಯ. ಅದನ್ನೇ ಅಲ್ಲಿ ಇದರ ಯೋಬ ಕೂಡ ಹೇಳಿದ್ದು ನೋಡಿ, ತನ್ನ ಸಿಂಹಾಸನಕ್ಕೆ ಮರೆಯಾಗಿ ಮುಂಭಾಗದಲ್ಲಿ ಮೋಡವನ್ನು ಕವಿಸಿರುವನು. ನೋಡಿ, ಅದರಿಂದ ಕೆಳಗೆ ಏನಿದೆ, ಆಕಾಶ ಇದೆ, ಆಕಾಶದ ಕೆಳಗೆ ಮೋಡ ಇದೆ. ಈ ಮೋಡ ಬಂದಾಗ ಆಕಾಶ ಕಾಣ್ತದ, ಸೂರ್ಯನ ಬೆಳಕು ಕಾಣ್ತದ, ಚಂದ್ರನ ಬೆಳಕು ಕಾಣ್ತದ, ನಕ್ಷತ್ರದ ಬೆಳಕು ಕಾಣ್ತದ? ಕಾಣೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಸಿಂಹಾಸನಕ್ಕೆ ಮರೆಯಾಗಿದೆ. ಅಂದರೆ ದೇವರು ಪ್ರತಿ ಒಂದನ್ನು ನೋಡಿ ಅಲ್ಲಿ ಆದೇಶ ಕೊಟ್ಟು ಅದರಂತೆ ತನ್ನ ದೂತರ ಮೂಲಕ ಈ ಎಲ್ಲ ಕೆಲಸವನ್ನ ಮಾಡುವಂಥದ್ದು. ದೇವರ ನಂಬಿಕೆ ಸ್ತೋತ್ರ. ಹಲ್ಲೆಲೂಯಾ. ಇದರಲ್ಲಿ ನಾವು ಇದನ್ನು ಕೂಡ ನಾವು ಚೆನ್ನಾಗಿ ದೇವರು ನಮಗೆ ತಿಳಿಯಪಡಿಸಿದ ಮೇಲೆ ಇತರರಿಗೂ ಕೂಡ ಇದರ ವಿಷಯವನ್ನ ಯೋಬ ಯಾವ ರೀತಿ ವಿರೋಧಿಗಳ ಹತ್ರ ಮಾತನಾಡಿದ್ರು ಅದೇ ಪ್ರಕಾರ ನಮಗೊಂದು ಅವಕಾಶವನ್ನು ದೇವರು ಆಯ್ಕೆ ನಮ್ಮನ್ನು ಆರಿಸಿಕೊಂಡಿರುವುದಾದರೆ ಕೊಡ್ತಾರೆ. ಆಗ ಮಾತಾಡುವ ಬೇಕಾದರೆ ದೇವರೇ ಪವಿತ್ರಾತ್ಮರ ಮೂಲಕ ಒಂದು ಅವಕಾಶವನ್ನು ಕೊಡ್ತಾರೆ. ಆಗ ನಾವು ಮಾತಾಡಲೇಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 10ನೇ ವಚನಕ್ಕೆ ಹೋಗೋಣ. ಯೋಬ 26:10. ಬೆಳಕು ಕತ್ತಲುಗಳ ಸಂಧಿ ಸ್ಥಾನದಲ್ಲಿ ಸಮುದ್ರದ ಮೇಲೆ ಸುತ್ತಲೂ ಮೇರೆಯನ್ನು ಹಾಕಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡಿ, ಬೆಳಕು ಕತ್ತಲುಗಳ ಸಂಧಿ ಸ್ಥಾನದಲ್ಲಿ, ಬೆಳಕು ಮತ್ತು ಕತ್ತಲೆ ಎರಡೂ ಇರುವಂಥ ಈ ಭೂಲೋಕದಲ್ಲಿ ಸಮುದ್ರದ ಮೇಲೆ ಸುತ್ತಲೂ ಮೇರೆಯನ್ನು ಹಾಕಿದ್ದಾನೆ. ನೋಡಿ, ಸಮುದ್ರ ನಾವು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಸಮುದ್ರ ಆಕಾಶದ ಕೆಳಗಿದ್ದ ನೀರನ್ನು ಒಂದು ಕಡೆಗೆ ಸರಿಸಿ ಸಮುದ್ರವನ್ನಾಗಿ ಮಾಡಿದ್ರು. ಆ ಸಮುದ್ರದಲ್ಲಿ ಕೂಡ ಇವತ್ತು ಎಂಥ ಬಿರುಗಾಳಿಯೇ ಬರಲಿ, ಎಂಥ ಅಲೆಯೇ ಬರಲಿ, ಏನೇ ಬರಲಿ, ಸಮುದ್ರ ಉಕ್ಕಳಿ ಏನೇ ಆಗಲಿ, ಖಂಡಿತವಾಗಿ ಸಮುದ್ರಕ್ಕೂ ಕೂಡ ದೇವರು ಒಂದು ಆದೇಶವನ್ನು ಮಾಡಿದ್ದಾರೆ, ಗೆರೆ ಹಾಕಿದ್ದಾರೆ. ಅದು ದಾಟಿ ಆ ನೀರು ಈ ಕಡೆ ಬರುವುದಿಲ್ಲ. ಅದುವೇ ನೋಡಿ, ಸಮುದ್ರದ ಬದಿಯಲ್ಲಿ ಎಂತೆಂಥ ಬಿಲ್ಡಿಂಗು, ಹೋಟೆಲ್ಗಳು ಏನೆಲ್ಲೋ ಮಾಡಿಕೊಂಡು ಇದ್ದಾರೆ ಸ್ವಲ್ಪ ದೂರದಲ್ಲಿ. ಆದರೆ ದೇವರ ಮಾತು ಮೀರಿಯ ಸಮುದ್ರದ ನೀರು ಕೂಡ ದಡಕ್ಕೆ ಬರುವುದಿಲ್ಲ, ಬರುವ ಹಾಗೆ ಸಾಧ್ಯನೇ ಇಲ್ಲ. ಅದಕ್ಕೂ ಕೂಡ ಒಂದು ಗೆರೆಯನ್ನು ಹಾಕಿದ್ದಾರೆ. ಆದರೆ ಒಂದೊಂದು ಸಲ ಸಮುದ್ರ ಉಕ್ಕಿ ಬಂದು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗ್ತದೆ. ಈಗ ಸ್ವಲ್ಪ ವರ್ಷಗಳ ಹಿಂದೆ ಸುನಾಮಿ ಬಂತು. ಸುನಾಮಿ ಬಂದಾಗ ಎಲ್ಲೆಲ್ಲ ಸಮುದ್ರ ಸೈಡಲ್ಲಿ ಬಡ್ಕೊಂಡು ಹೋಯ್ತು. ಕಾರಣ ದೇವರು ಅದಕ್ಕೆ ಅಪ್ಪನೆ ಕೊಟ್ಟ, ಹೋಗಿ ಅವರು ಹೊಡಿ, ಅವ್ರನ್ನ ನಾಶ ಮಾಡು ಅಂತೇಳಿ. ಯಾರಿಗೆ? ಈ ಜಲರಾಶಿಗೆ. ಆದ್ರಿಂದ ಅದು ಮೇಲೆ ಉಕ್ಕಿ ಬಂತು. ಹಾಗೆ ಸಮುದ್ರಕ್ಕೂ ಕೂಡ ಇವತ್ತು ಸಮುದ್ರಕ್ಕಾಗಲಿ, ಒಂದು ಚಂಡಮಾರುತ ಆಗಲಿ, ಸುನಾಮಿ ಆಗಲಿ, ಬೆಟ್ಟ ಜರಿಯುವುದಾಗಲಿ, ದೊಡ್ಡ ದೊಡ್ಡ ಕಾಯಿಲೆ ಕಸಗಳಾಗಲಿ, ದೇವರ ಅಪ್ಪನೆ ಇಲ್ಲದೆ ಯಾವುದು ಏನೂ ನಡೆಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೂಡ ನಾವು ಇತರರಿಗೆ ಸಮಯ ಸಿಕ್ಕಿದಾಗ, ದೇವರು ಸಮಯವನ್ನು ಕೊಟ್ಟಾಗ ನಾವು ಅಲ್ಲಿ ತಿಳಿಸಲೇಬೇಕು. ಸಮುದ್ರವು ಕೂಡ ದೇವರ ಮಾತನ್ನು ಮೀರಿ ನಡೆಯುವುದಿಲ್ಲ. ಪ್ರತಿ ಒಂದು ದೇವರ ಅಧೀನದಲ್ಲಿದೆ. ಕಾರಣ ಸರ್ವವನ್ನು ಸೃಷ್ಟಿ ಮಾಡಿದವರು ದೇವರೇ, ವಾರಕ್ಕೆ 7 ದಿವಸ ಕೊಟ್ಟವರು ಕೂಡ ದೇವರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಚನ. ಆಕಾಶ ಮಂಡಲದ ಸ್ತಂಭಗಳು ಆತನ ಗದರಿಕೆಯಿಂದ ಬೆರಗಿ ಕದಲುವು. ನೋಡಿ, ಸರ್ವವನ್ನು ಸೃಷ್ಟಿ ಮಾಡಿದ್ರು. ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನ ಉಂಟು ಮಾಡಿದ್ರು. ಆದ್ರೂ ಕೊನೆಗೆ ನ್ಯಾಯ ತೀರ್ಪಿನ ದಿವಸ ಇದು. ಗ್ರಂಥಗಳಲ್ಲಿ ಅಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನ್ಯಾಯ ತೀರ್ಪಿನ ಸಮಯದಲ್ಲಿ ಕೊನೆಯ ದಿವಸ ಈ ಸೂರ್ಯ, ಚಂದ್ರ, ಆಕಾಶ ಸಂಪೂರ್ಣವಾಗಿ ಮಾಯವಾಗ್ತದೆ. ಆಗ ಮೊದಲು ಇದ್ದ ಹಾಗೆ ಪಾತಾಳದಿಂದ ಪರಲೋಕದವರೆಗೆ ಬರೀ ನೀರೇ ಇರ್ತದೆ ಎಂಬುದಾಗಿ. ಆಗ ಭೂಲೋಕದಲ್ಲಿ ಉಳಿಯುವಂಥದ್ದು ಯಾವುದಂದ್ರೆ ದೇವರ ವಾಕ್ಯ ಮತ್ತು ಈ ಭೂಮಿ ಮಾತ್ರ ಎರಡು ಉಳಿಯುತ್ತದೆ, ಬಾಕಿ ಯಾವುದೂ ಉಳಿಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿ ಗದರಿಕೆಯಿಂದ ಬೆರಗಾಗಿ ಕದಲು, ಇದು ಬೈಬಲಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದು ಅನೇಕರಿಗೆ ತಿಳಿಸಿದರೆ ಅದು ನಂಬುವುದಿಲ್ಲ. ಈ ವಿಷಯ ಬೈಬಲಲ್ಲಿ ಮಾತ್ರ ಇರುವಂಥದ್ದು. ಹಾಗೆ ಯಾವ ಗ್ರಂಥಗಳನ್ನು ಕೂಡ ನಾವು ದೂಷಣೆ ಮಾಡುವಾಗಿಲ್ಲ. ಒಂದೊಂದು ಎಲ್ಲ ನಾವು ಸಂಪೂರ್ಣ ತಿಳಿದುಕೊಳ್ಬೇಕಾದ್ರೆ ಎಲ್ಲ ಗ್ರಂಥಗಳನ್ನು ನಾವು ಓದಿ ಅಭ್ಯಾಸ ಮಾಡಿಕೊಳ್ಳಲೇಬೇಕು. ಉದಾಹರಣೆಗೆ ಬೈಬಲು, ಆಮೇಲೆ ಕುರಾನು ಬೈಬಲು ಬಹಳಷ್ಟು ಸಮ ಹೋಗ್ತದೆ. ಆದರೆ ಬೈಬಲಲ್ಲಿ ಇರುವಷ್ಟು ಸತ್ಯಾಂಶ ಕುರಾನಲ್ಲಿ ಇಲ್ಲ, ನಮ್ಮ ಹಿಂದೂ ಸಂಸ್ಕೃತದ ಪುಸ್ತಕಗಳಲ್ಲಿ ಕೂಡ ಇಲ್ಲ. ಆದರೆ ಬಹಳಷ್ಟು ವಿಷಯ ಅಲ್ಲಿ ಸರಿ ಹೊಂದುವಂಥದ್ದು ಇದೆ. ಹಾಗೆ ಇವತ್ತು ಎಲ್ಲವನ್ನು ಸಂಪೂರ್ಣ ತಿಳ್ಕೊಳ್ಬೇಕು ಅಂತ ಆದರೆ ಇವತ್ತು ವೇದಗಳಿರ್ಬೋದು, 18 ಪುರಾಣಗಳು ಇರ್ಬೋದು, ಅದರಲ್ಲೇ ಬಂದಿದ್ದಂಥದ್ದು ಮಹಾಭಾರತ, ಭಗವದ್ಗೀತೆ ಎಲ್ಲ ವೇದಗಳಿಂದಲೇ ಬಂತು. ಹಾಗೆ ಬೈಬಲು, ಕುರಾನು ಕೂಡ ನಾವು ಅದನ್ನು ಓದಿ ತಿಳ್ಕೊಳ್ಳುವಾಗ ನಮಗೆ ಎಲ್ಲವೂ ಸಂಪೂರ್ಣವಾಗಿ ತಿಳಿದು
ಬರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬೈಬಲಲ್ಲಿ ಇರುವಷ್ಟು ಸತ್ಯ ಖಂಡಿತವಾಗಿಯೂ ಯಾವ ಗ್ರಂಥಗಳಲ್ಲಿಯೂ ಇಲ್ಲ. ಎಲ್ಲವೂ ಸತ್ಯವೇ, ಆದರೆ ಕೆಲವು ಸಂಪೂರ್ಣ ತಿಳ್ಕೊಳ್ಬೇಕಾದ್ರೆ ಎಲ್ಲವನ್ನ ನಾವು ಅಭ್ಯಾಸ ಮಾಡಲೇಬೇಕು. ಯಾವುದನ್ನು ನಾವು ದೂಷಣೆ ಮಾಡುವಾಗಿಲ್ಲ. ಹಾಗೆ ಬೈಬಲಲ್ಲಿ ಬರೆಯಲ್ಪಟ್ಟಿರುವ ವಿಷಯ ಅಂದರೆ ಆತನ ಗದರಿಕೆ, ಆಕಾಶದ ಮಂಡಲದ ಸ್ತಂಭಗಳು ಆತನ ಗದರಿಕೆಯಿಂದ ಬೆರಗಾಗಿ ಎಲ್ಲವೂ ಕದಲುವು. ಆಕಾಶ ಕೂಡ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವೂ ನಾಶವಾಗುವ ದಿವಸ ಕೂಡ ಮುಂದೆ ಇದೆ. ಈಗಾಗಲೇ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ ಆ ವಿಷಯಗಳೆಲ್ಲ ಹಿಂದೆಯೂ ನೆರವೇರಿದೆ, ಈಗಲೂ ಕೂಡ ನೆರವೇರುತ್ತಲೇ ಇದೆ. ಭೂಲೋಕದ ಮೇಲೆ ಆಗಲಿ ಆಕಾಶ ಮಂಡಲದಾಗಲಿ ಯಾವುದು ಏನು ಆಗಬೇಕು ಏನು ಅಂತೇಳಿ ವಿಜ್ಞಾನಿಗಳು ಬಂದ ಮೇಲೆ ಈಗೀಗ ತಿಳಿಸುವಂಥದ್ದು. ಆದರೆ ಪ್ರತಿ ಒಂದು ವಿಜ್ಞಾನ ಈ ಬೈಬಲಲ್ಲಿ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ವಿಜ್ಞಾನಿಗಳಿಗಿಂತ ಮೇಲಾದ ವಿಷಯಗಳು ಇಲ್ಲಿ ಇವೆ. ಉದಾಹರಣೆಗೆ ವಾರದಲ್ಲಿ 7 ದಿವಸ ಯಾಕೆ ಬಂತು ಅಂತ ಹೇಳುವಂಥದ್ದು ಇವತ್ತು ಸಾಧಾರಣ ಯಾರಿಗೂ ಗೊತ್ತಿಲ್ಲ. ಕಾರಣ 6 ದಿವಸದಲ್ಲಿ ದೇವರು ಸರ್ವವನ್ನು ಸೃಷ್ಟಿ ಮಾಡಿದರು, 7ನೇ ದಿವಸ ವಿಶ್ರಾಂತಿಯನ್ನು ತೆಗೆದುಕೊಂಡರು. ಅದುವೇ ವಾರದಲ್ಲಿ 7ನೇ ದಿವಸ. ಇಡೀ ಲೋಕಕ್ಕೆ ಭಾನುವಾರ ರಜಾ. ಯಾಕೆ ರಜೆ ಬಂತು? ದೇವರು 3ನೇ ದಿವಸ ಪುನರುತ್ಥಾನಗೊಂಡರು ಸತ್ತಲ್ಲಿಂದ. ವಾರದ 1ನೇ ದಿವಸ ಭಾನುವಾರ ಎದ್ದು ಬಂದರು. ಅದನ್ನೇ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಓಂ ಮೃತ್ಯುಂಜಯಾಯ ನಮಃ ಅಂದರೆ ಜೀವದಿಂದ ಎದ್ದು ಬಂದಂಥ ದೇವರೇ ಅಂತ ಇದರ ಅರ್ಥವಾಗಿದೆ. ಬೈಬಲಲ್ಲಿ ಯೇಸು ಎಂಬ ನಾಮ ಇದೆ. ಹಾಗೆ ಇವತ್ತು ಒಂದೊಂದು ವಿಷಯಗಳು ಕೂಡ ಮಳೆ ನಕ್ಷತ್ರಗಳು ಪ್ರತಿ ಒಂದು ಯಾವ ನಕ್ಷತ್ರ ಹೇಗೆ ಇದೆ ಅಂತ ಅದು ಕೂಡ ಇವತ್ತು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಪ್ರತಿ ಒಂದು ಸರ್ವವು ಸೃಷ್ಟಿಯಾಗಿದ್ದು ಯಾರಿಂದ? ದೇವರಿಂದವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ಕೂಡ ನಾವು ಕೂಡ ಇತರರಿಗೆ ತಿಳಿಸುವ ಸಂದರ್ಭದಲ್ಲಿ ತಿಳಿಸಬೇಕು. ವಿರೋಧಿಗಳು ವಿರೋಧ ಮಾತನಾಡ್ತಾರೆ, ಆದರೆ ಸಂದರ್ಭ ಬಂದಾಗ ದೇವರೇ ನಮ್ಮನ್ನು ಬಾಯಿ ಬಿಡಿಸ್ತಾರೆ. ಆ ಸಮಯದಲ್ಲಿ ದೇವರೇ ಮಾತನಾಡಿಸ್ತಾರೆ. ಯೋಬನ ಮುಖಾಂತರ ವಿರೋಧಿಗಳು ಎಷ್ಟೇ ಅವರಿಗೆ ನೋವು ಕೊಟ್ಟರು, ಏನೇ ಹೀಯಾಳಿಸಿದ್ರು, ದೇವರ ವಿಷಯವನ್ನು ಮಾತಾಡೋದು ಬಿಡಲಿಲ್ಲ. ಹಾಗೆ ನಾವು ಕೂಡ ಬಿಡಬಾರದು. ಆದರೂ ಅದು ದೇವರ ಆಶೀರ್ವಾದ ಇಲ್ಲದೆ ಯಾವುದೂ ನಡೆಯಲು ಸಾಧ್ಯವಿಲ್ಲ. ಯೋಹಾನ 6ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಇದನ್ನು ಯೋಹಾನ 15ನೇ ಅಧ್ಯಾಯ 5ನೇ ವಚನದ ಕೊನೆಯಲ್ಲಿ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಅಂತ ಹೇಳಿದರು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರ. ಅನೇಕ ಪ್ರವಾದಿಗಳು, ಋಷಿಮುನಿಗಳು ಯಾರೇ ಇರ್ಬೋದು, ಇವತ್ತು ದೇವರಿಂದ ಆಯ್ಕೆಗೊಂಡವರು ಪ್ರತಿ ಒಂದಕ್ಕೆ ದೇವರ ಆಶೀರ್ವಾದ ಇಲ್ಲದೆ ಯಾವುದೂ ನಡೆಯಲು ಕೂಡ ಸಾಧ್ಯವಿಲ್ಲ. ಉದಾಹರಣೆಗೆ ಬೆಳಗಾಗೋದು, ರಾತ್ರಿ ಆಗೋದು, ಸೂರ್ಯ ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸುವುದು, ಅಮಾವಾಸ್ಯೆ ಬರುವುದು, ಹುಣ್ಣಿಮೆ ಬರುವುದು, ಮಳೆಗಾಲ ಬರುವುದು, ಚಳಿಗಾಲ ಬರುವುದು, ಮಂಜು ಸುರಿಯುವಂಥದ್ದು, ಭೂಮಿಯ ಒಳಗಿಂದ ಮೇಲೆ ಮಂಜು ಬರುವಂಥದ್ದು, ಪ್ರತಿ ಒಂದು ಸೃಷ್ಟಿ ಯಾರದಾಗಿದೆ? ದೇವರದ್ದಾಗಿದೆ. ಆದರೆ ಪ್ರತಿ ಒಂದನ್ನು ಕೂಡ ನಾಶ ಮಾಡೋ ದಿವಸ ಕೂಡ ಬರ್ತದೆ. ಅದು ಕೂಡ ದೇವರು ಹೇಳಿದಾಗೆ ಕೇಳಬೇಕಾಗ್ತದೆ. ಇದು ಯೋಬನ ವಿರೋಧಿಗಳಿಗೆ ಮಾತನಾಡಿದಂಥ ವಿಷಯ. ಹಾಗೆ ನಮಗೆ ಕೂಡ ಅಂಥ ಸಂದರ್ಭ ಸಿಕ್ಕಿದಾಗ ನಮ್ಮನ್ನು ಕೂಡ ಮಾತನಾಡುವಾಗೆ ದೇವರು ಖಂಡಿತವಾಗಿ ಮಾಡ್ತಾರೆ. ಅಂದರೆ ದೇವರು ಆರಿಸಿಕೊಂಡವರ ಮುಖಾಂತರ ಮಾತ್ರ ಈ ಕೆಲಸಗಳು ನಡೆಯುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12ನೇ ವಚನ. ಆತನು ತನ್ನ ವಿವೇಕ ಶಕ್ತಿಯಿಂದ ಘಟಸರ್ಪವನ್ನು ಹೊಡೆದು ಹಾಕಿದನು, ತನ್ನ ಪರಾಕ್ರಮದಿಂದ ಸಾಗರವನ್ನು ಶಾಂತಿಪಡಿಸಿದನು. ಆತನು ತನ್ನ ವಿವೇಕ ಶಕ್ತಿಯಿಂದ ಘಟಸರ್ಪವನ್ನು ಹೊಡೆದು ಹಾಕಿದನು. ಯಾರು ಈ ಘಟಸರ್ಪ? ದೇವರನ್ನು ಅಂದರೆ ಸೈತಾನ, ದೆವ್ವ. ಅದನ್ನು ನಮ್ಮ ಈ ಲೋಕದ ಪರಿಸ್ಥಿತಿಗೆ ಹೇಳುವುದಾದರೆ ಕೆಟ್ಟ ಜನರು, ದುಷ್ಟರು, ಹೇಳ್ತೀವಲ್ಲ ದೆವ್ವಗಳು, ಪೀಡೆ, ಪಿಶಾಚಿಗಳು ಅಂದರೆ ಕೆಟ್ಟವರು ಅಂತ ಅದರ ಅರ್ಥ. ದೆವ್ವಗಳು ಅಂತ, ದುಷ್ಟರು ಅಂತ ಇದರ ಅರ್ಥ. ಆಗ ಯಾರಪ್ಪ ಈ ಘಟಸರ್ಪ ಅಂತ ಹೇಳಿದರೆ, ಪರಲೋಕದಲ್ಲಿ ದೇವರನ್ನು ಆರಾಧಿಸುವಂಥ ಲೂಸಿಫರ್ ಅಂತ ಹೇಳುವಂಥ ಒಂದು ದೂತ ಅವನ ಸಂಗಡಿಗರನ್ನು ಕೆಲವರನ್ನು ಕಟ್ಟಿಕೊಂಡು ದೇವರಿಗೆ ವಿರುದ್ಧವಾಗಿ ನಾವು ಯಾಕೆ ಆರಾಧಿಸಬೇಕು, ಏನು ಮಾಡಬೇಕು ನಾವು ಅಂತೇಳಿ ದೇವರಿಗೆ ವಿರುದ್ಧವಾಗಿ ಮಾತನಾಡಿದ. ಅವನೇ ಘಟಸರ್ಪ ಅಂದರೆ ದೇವರಿಗೆ ವಿರುದ್ಧವಾಗಿ ನಿಂತವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರನ್ನು ಏನು ಮಾಡಿದ್ರು? ಅವರ ದೂತರನ್ನು ಮತ್ತು ಈ ಒಬ್ಬ ದೂತನನ್ನು ಮತ್ತು ಅವನ ಸಂಗಡಿಗರನ್ನ ನ್ಯಾಯ ತೀರ್ಪಿನ ದಿವಸ ಅವರಿಗೆ ಪಾತಾಳವೇ ಗತಿ, ನರಕ ಎಂಬ ಪಾತಾಳಕ್ಕೆ ಹೋಗಲೇಬೇಕು ಅಂತೇಳಿ ತೀರ್ಪು ಕೊಟ್ಟು ಭೂಲೋಕಕ್ಕೆ ತಳ್ಳಿಬಿಟ್ರು.
ಅವರು ಬಂದು ಈ ಭೂಮಿಯನ್ನು ಕೆಡಿಸಿದ್ದಾಗಿದೆ. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿದೆ. ಭೂಮಿ ಏನಾಗಿತ್ತು, ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಅಂತ. ಆಗ ದೇವರು ಕ್ರಮವಿಲ್ಲದೆಯೋ ಅಂತ ಹೇಳುವಾಗ ಅಲ್ಲಿ ದೇವರು ಭೂಮಿಯನ್ನು ಸೃಷ್ಟಿ ಮಾಡುವಾಗ ಅಂಕು ಡೊಂಕಾಗಿ ಕ್ರಮವಿಲ್ಲದ ಸೃಷ್ಟಿ ಮಾಡಿದ್ರ? ಇಲ್ಲ. ದೇವರು ಪರಿಶುದ್ಧರು, ಕ್ರಮವಾಗಿ ಸೃಷ್ಟಿ ಮಾಡಿದರು. ಆಗ ಇದನ್ನು ಕ್ರಮ ಇಲ್ಲದೆ ಮಾಡಿದ್ಯಾರು? ಪರಲೋಕದಿಂದ ದಬ್ಬಲ್ಪಟ್ಟಂತ ದೇವರ ದೂತ, ಅಂದರೆ ಆ ಘಟಸರ್ಪ, ಆ ಸೈತಾನು, ಆ ಕೆಟ್ಟ ದೂತ ಮತ್ತು ಅವನ ಸಂಗಡಿಗರು ಬಂದು, ಅಯ್ಯೋ ನಮಗೆ ದೇವರು ತೀರ್ಪು ಕೊಟ್ಟು ನಮ್ಮನ್ನು ತಳ್ಳಿಬಿಟ್ನಲ್ಲ ಪಾಪ ಅಂತ ಬಂದು ಇಲ್ಲಿ ಕೆಡಿಸಿದರು. ಅವರೇ ಘಟಸರ್ಪ. ಹಾಗೆ ಈ ಘಟಸರ್ಪ ಅಂತ ಹೇಳಿದರೆ ಯಾರಿಗೆ? ಇದೊಂದು ದೇವರ ದೂತನಿಗೆ ಇದು ಸಂಬಂಧಪಡುತ್ತದೆ. ಆಗ ಘಟಸರ್ಪಕ್ಕೆ ಯಾಕೆ ಹೋಲಿಸಿದರೆ ಅಂದರೆ, ಇವತ್ತು ಎಲ್ಲ ಹಾವುಗಳು ಕಚ್ಚಿದ್ರು ಕೂಡ, ಸಾಧಾರಣ ಕಚ್ಚಿದ್ರು ಗುಣ ಆಗ್ತಾರೆ, ಅಥವಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ಔಷಧಿ, ಆಸ್ಪತ್ರೆಯಲ್ಲಿ ದಾಖಲಾಗೋದು, ಔಷಧಿ ಮಾಡ್ಕೊಳ್ಳೋದು, ಅದರಲ್ಲಿ ಕೂಡ ಗುಣ ಆಗ್ತದೆ. ನಿಜವಾದ ಘಟಸರ್ಪ ಕಚ್ಚಿದ್ರೆ 5 ನಿಮಿಷ ಉಳಿಯುವುದಿಲ್ಲ, ಎಲ್ಲಿಗೂ ಹೋಗ್ಲಿಕ್ಕೂ ಆಗೋದಿಲ್ಲ. 5 ನಿಮಿಷದೊಳಗೆ ಅವನು ಔಟ್ ಆಗ್ಬಿಡ್ತಾರೆ. ಬರೀ 5 ನಿಮಿಷ ಸಾಕು. ಅಂದರೆ ಭವಿಷ್ಯದಲ್ಲಿ ಮಹಾಮೂರ್ಖವಾಗಿದೆ ಘಟಸರ್ಪ. ಇದು ದೇವರಿಂದಲೇ, ಇದು ದೇವರ ದೂತನೇ ಆಗಿದ್ದಾನೆ ಈ ಘಟಸರ್ಪ. ಇದು ಉದಾಹರಣೆಗೆ ನಮ್ಮ ಭೂಲೋಕದಲ್ಲಿ ಘಟಸರ್ಪ ಅಂತ ಹೇಳುವಂಥ ಹಾವು ಬಹಳ ಒಂದು ಕಠಿಣ ಹಾವು, ವಿಷಮೂರ್ಖ. ಅದು ದೇವರಿಂದ ಯಾರು ಶಾಪಗ್ರಸ್ತರಾಗ್ತಾರೋ ಅಂಥವರು ಮಾತ್ರ ಈಗ ಹಾವು ಕಚ್ಚಿದರೆ ಅವರು ಆಗಲೇ ಸಾಯ್ತಾರೆ. ಆಸ್ಪತ್ರೆಗೆ ಹೋದರೂ ಏನು ಮಾಡಿದ್ರು ಹೋಗ್ಲಿಕ್ಕೆ ಸಮಯವೇ ಸಿಕ್ಕುವುದಿಲ್ಲ. ಬರೀ 5 ನಿಮಿಷ ಸತ್ತೇ ಹೋಗ್ತಾರೆ. ಇದು ನಾವು ಮೊದಲಿದ್ದ ಊರಲ್ಲಿ ಒಂದು ಊರಿನ ಮನುಷ್ಯ ಒಬ್ಬ ಬಾತ್ರೂಮ್ಗೆ ಅಂತೇಳಿ ಹೋಗಿ ಬಾತ್ರೂಮಿಗೆ ಕೂತಿದ್ದಾನೆ ಮನೆ ಹತ್ತಿರ ಕಾಡೊಳಗಡೆ. ಅಲ್ಲಿ ಬಂದು ಇದೇ ಒಂದು ಹಾವು ಅವನಿಗೆ ಕಚ್ಚಿ ಬಂದು ಹೇಳ್ದ, ಅಯ್ಯೋ ನನಗೆ ಹಾವು ಕಚ್ಚಿತ್ತು ಅಂತೇಳಿ 5 ನಿಮಿಷದಲ್ಲಿ ಔಟ್ ಆಗಿಬಿಟ್ಟ. ಅಲ್ಲಿ ಕಡೆಗೆ ಹಾವು ಏನಾಗಿದೆ, ಅವನಿಗೆ ಕಚ್ಚಿದಲ್ಲೇ ಇತ್ತು. ಇದು ನಾನು ನೋಡಲಿಲ್ಲ. ಅಲ್ಲಿ ನಮ್ಮ ಮನೆ ಸ್ವಲ್ಪ ದೂರದಲ್ಲಿ, ಅಂದರೆ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಬಹಳ ಜನ ಇದನ್ನು ಹೇಳಿದರು. ನೋಡಿ, ನಿಜವಾದ ಘಟಸರ್ಪ ಅದು ಕಣ್ಣಿಗೆ ಕಾಣುವುದೇ ಇಲ್ಲ. ಹಾಗಿದ್ರೆ ಅರ್ಥ ಏನಂದ್ರೆ, ದೇವರಿಗೆ ವಿರುದ್ಧವಾಗೋರು, ದೇವರಿಗೆ ವಿರುದ್ಧವಾಗಿ ಮಾತನಾಡುವವರು, ಒಳ್ಳೆಯದನ್ನು ಸಹಿಸದವರು, ದೇವರು ಆದುಕೊಂಡವರಿಗೆ ವಿರುದ್ಧವಾಗಿ ಮಾತನಾಡುವವರು, ಎಷ್ಟೇ ತಿಳಿಸಿದರೂ ತಿಳಿದುಕೊಳ್ಳದವರು, ಇವರನ್ನ ದೇವರು ಘಟಸರ್ಪಕ್ಕೆ ಹೋಲಿಸಿದ್ದಾರೆ. ಅಂದರೆ ಅಂಥ ವಿಷಕಾರಿ ಮನುಷ್ಯರು ಇವರು ಅಂತ ಅದರ ಅರ್ಥವಾಗಿದೆ. ಹಾಗೆ ಈ ಅರ್ಥ ಕೂಡ ಇವತ್ತು ದೇವರು ಈ ಭೂಲೋಕದಲ್ಲಿ ಕೂಡ ದೇವರು ಆದುಕೊಂಡವರ ಮುಖಾಂತರ ವಿರೋಧವಾಗಿ ಮಾತನಾಡುವಾಗ ಯಾರು ಒಳ್ಳೆಯದನ್ನು ಹೇಳಿಸ್ತಾರೋ, ದೇವರ ಹೇಳಿಸಿದಾಗ ದೇವರ ಮಾತನ್ನ ಕೇಳುವುದಿಲ್ವೋ, ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾರೋ, ದೇವರಿಂದ ಆಯ್ಕೆಗೊಂಡವರಿಗೆ ವಿರುದ್ಧವಾಗಿ ಮಾತನಾಡ್ತಾರೋ, ತಪ್ಪಾಗಿ ಬೈತಾರೋ, ನಾನಾ ರೀತಿಯಲ್ಲಿ ಹಿಂಸೆ ಕೊಡಿಸ್ತಾರೋ, ಇವರಾಗಿದ್ದಾರೆ ಘಟಸರ್ಪಗಳು. ಅದಕ್ಕೆ ಸರ್ಪಕ್ಕೆ ಹೋಲಿಸಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ದೇವರನ್ನು ಅರಿಯದವರಲ್ಲಿ ಅಲ್ಲ, ಆ ದೇವರನ್ನು ಅರಿತವರಲ್ಲಿ ಕೂಡ ಇವತ್ತು ಅನೇಕರು ಸತ್ಯ ಸುವಾರ್ತೆ ಅವರಿಗೆ ಬೇಡವೇ ಬೇಡ ಅಂಥವರನ್ನು ಹೊರ ಹಾಕೇ ಬಿಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಕೂಡ ರಾಯಚೂರು, ದೇವರು ನನ್ನ ಆದುಕೊಂಡು ಈ 31 ವರ್ಷ ಜೀವಿತದಲ್ಲಿ ಸತ್ಯ ಸುವಾರ್ತೆಯನ್ನು ಸಾರಿ ಸತ್ಯವನ್ನು ತಿಳಿಸ್ತಾ ಬಂದಾಗ ಅನೇಕ ಈ ಕ್ರಿಶ್ಚಿಯನ್ ಸಂಘ ಸಂಸ್ಥೆಗಳಿಂದ ನನ್ನ ಹೊರಹಾಕಿದರು. ಅನೇಕ ಬ್ರಾಹ್ಮಣರು ಕೂಡ ನನಗೆ ವಿರುದ್ಧವಾಗಿ ಮಾತನಾಡಿದರು. ಇತರ ಮನುಷ್ಯರು ಕೂಡ ವಿರುದ್ಧವಾಗಿ ಮಾತನಾಡಿದರು. ದೇವರ ಮಾತನ್ನು ಒಪ್ಪಲೇ ಇಲ್ಲ. ಸ್ವಲ್ಪ ಸ್ವಾಮೀಜಿಗಳು ಕೂಡ ಕಾಕಿ ಬಟ್ಟೆ ಉಟ್ಟುಕೊಂಡು 3 ನಾಮ ಹೇಳ್ಕೊಂಡು ರುದ್ರಾಕ್ಷಿ ಮಾಳೆ ಹಾಕಿದವರು ಕೂಡ ನನಗೆ ವಿರುದ್ಧವಾಗಿ ಬಂದರು. ಅದರಲ್ಲಿ ಬಹಳ ಕ್ರಿಶ್ಚಿಯನ್ಗಳು ಅಂತ ಹೇಳೋರು ಇವತ್ತು ಕೂಡ ವಿರುದ್ಧವಾಗಿ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಒಪ್ಪೋದಿಲ್ಲ. ಆಗ ಇಂಥವ್ರು ಏನಾಗಿದ್ದಾರೆ, ಈ ಲೋಕದ ಪರಿಸ್ಥಿತಿಯಲ್ಲಿ ಇಂಥವ್ರನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ಹಿಂದೆ ಕೂಡ ನಾವು ಬಹಳ ತಿಳಿದುಕೊಂಡಿದ್ದೇವೆ. ಇವರಾಗಿದ್ದಾರೆ ಘಟಸರ್ಪಗಳು. ದೇವರ ನಂಬಿಕೆ ಸ್ತೋತ್ರಗಳು. ಅಂದರೆ ದುಷ್ಟರು, ಕೆಟ್ಟವರು, ದೇವರಿಂದ ನ್ಯಾಯ ತೀರ್ಪಿಗೆ ಒಳಗಾಗಿದ್ದಾರೆ ಇವರು. ಇದಾಗಿದ್ದಾರೆ ಘಟಸರ್ಪ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ಹೇಳಿದ್ದು, ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಯೋಬನು ಕೂಡ ಅದನ್ನು ಹೇಳಿದ 12ನೇ ವಚನದಲ್ಲಿ, ಆತನು ತನ್ನ ವಿವೇಕ ಶಕ್ತಿಯಿಂದ ಘಟಸರ್ಪವನ್ನು ಹೊಡೆದು ಹಾಕಿದನು. ಹಾಗೆ ಇವತ್ತು ದೇವರಿಗೆ ವಿರುದ್ಧವಾಗಿ ಯಾರು ಮಾತನಾಡ್ತಾರೋ, ದೇವರಿಗೆ ಆರಿಸಿಕೊಂಡವರಿಗೆ ತಿಳಿಸಿದಾಗ ವಿರುದ್ಧವಾಗಿ ಮಾತನಾಡ್ತಾರೋ, ಹೊಡೆದು ಹಾಕಿದನು. ಅಂದರೆ ಏನಾಗಿದ್ದು, ನ್ಯಾಯ ತೀರ್ಪು ಶಿಕ್ಷೆಗೆ ಒಳಗಾಗಿದ್ದಾರೆ. ಅವರಿಗೆ ಏನೇ ಆದರೂ ಶಾಂತಿ ಸಮಾಧಾನದಲ್ಲಿ ಬರಲು ಸಾಧ್ಯವಿಲ್ಲ. ಶಿಕ್ಷೆಯನ್ನು ಅನುಭವಿಸಿಯೇ ಅವರು ಸಾಯಬೇಕು. ನ್ಯಾಯ ತೀರ್ಪಿನ ದಿವಸ ಅವರ ಆತ್ಮ ನೇರವಾಗಿ ನರಕಕ್ಕೆ ಹೋಗ್ತದೆ ಅಂತ ಇದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಇದನ್ನೇ ಹೇಳಿದ್ದಾರೆ. ಬೈಬಲಲ್ಲಿ ಕೂಡ ಇದೇ ಬರೆಯಲ್ಪಟ್ಟಿದೆ. ಪ್ರತಿ ಒಂದು ಗ್ರಂಥಗಳಲ್ಲಿ ಕೂಡ ಸರ್ವ ಸೃಷ್ಟಿಕರ್ತನಿಗೆ ಸಂಬಂಧಪಟ್ಟಂತ ಗ್ರಂಥಗಳಲ್ಲಿ ಈ ವಿಷಯವು ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ.
ತನ್ನ ಪರಾಕ್ರಮದಿಂದ ಸಾಗರವನ್ನು ಶಾಂತಿಪಡಿಸಿದನು. ತನ್ನ ಪರಾಕ್ರಮ ನೋಡಿ, ಇದನ್ನು ಹಿಂದೆ ನಾವಾಗಲೇ ನೋಡ್ಕೊಂಡಿದ್ದೇವೆ. ಎಷ್ಟೇ ನೀರಿರಲಿ, ಏನೇ ಇರಲಿ, ಎಂಥ ಸುನಾಮಿ ಬರಲಿ, ಎಂಥ ಅಲೆಯೇ ಬರಲಿ, ಆ ಗೆರೆ ದಾಟಿ ಮೇಲೆ ಬರುವುದೇ ಇಲ್ಲ. ತನ್ನ ಪರಾಕ್ರಮ, ಆ ನೀರು ಅದು ಕೂಡ ದೇವರು ಹೇಳಿದಾಗೆ ಕೇಳಲೇಬೇಕು. ಅದು ಇವತ್ತು ನೋಡಿ, ಉದಾಹರಣೆಗೆ ದೇವರೇ ಮನುಷ್ಯನ ಅವತಾರ ರೀತಿ ಬಂದಾಗ ಮತ್ತಾಯ 14ನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದಬಹುದು. ಶಿಷ್ಯರನ್ನ ಮುಂದೆ ದೋಣಿಯಲ್ಲಿ ಕಳಿಸಿಬಿಟ್ರು. ಬೆಳಗಿನ ಜಾವದಲ್ಲಿ ದೇವರು ಯೇಸುಸ್ವಾಮಿ ಏನು ಮಾಡಿದ್ರು, ಸಮುದ್ರದ ಮೇಲೆ ನಡೀತಾ ಹೋದ್ರು. ಆಗಲಿ ದೊಡ್ಡ ಒಂದು ಬಿರುಗಾಳಿ ಬಂತು, ದೋಣಿ ಅಲ್ಲೋಲಕಲ್ಲೋಲವಾಯಿತು. ಇವರು ಯೇಸುವೆ ಅಂತ ಕಿರ್ಚಾಡ್ತಾ ಇದ್ದಾರೆ ಶಿಷ್ಯರು. ಇವರು ಯೇಸುಸ್ವಾಮಿ ಏನು ಮಾಡ್ತಾ ಇದ್ದಾರೆ, ದೋಣಿಯಲ್ಲಿ ಮಳೆಗೆ ನಿದ್ದೆ ಮಾಡಿದ್ದಾರೆ. ಆಗ ಯೇಸುವೆ, ಯಾಕೆ ಭೂಮಿ ಅಲ್ಲಿ ನೋಡೋದು, ಬಿರುಗಾಳಿ ಬಂದಿದೆ, ದೋಣಿ ಅಲ್ಲಾಡ್ತಾ ಇದೆ, ನಾವು ಸಾಯುವ ಪರಿಸ್ಥಿತಿಲಿದ್ದೇವೆ, ನೀನು ನಿದ್ದೆ ಮಾಡ್ತಾ ಇದ್ದೀಯಲ್ಲ ಅಂತೇಳಿ ಹೇಳುವಾಗ ಯೇಸುಸ್ವಾಮಿ ಎದ್ದು ಸಮುದ್ರವನ್ನು ಗದರಿಸಿದ್ರು. ನಿಲ್ಲಲ್ಲಿ ಅಂತೇಳಿ, ಇನ್ನು ಸಾಕು, ಗಾಳಿ ನಿಂತು ಹೋಗಲಿ ಅಂತೇಳಿ ಗದರಿಸಿದ್ರು ಚಂಡಮಾರುತವನ್ನು. ತಕ್ಷಣ ಸಮುದ್ರವು ಶಾಂತವಾಯಿತು. ದೇವರ ಸ್ತೋತ್ರ. ಆಗ ದೇವರು ಯಾಕೆ ನಿದ್ದೆ ಮಾಡಿದಾಗಿದೆ ಅಂದರೆ, ಶಿಷ್ಯರು ಏನು ಮಾಡ್ತಾರೆ, ಭಯಭಕ್ತಿಯಲ್ಲಿ ಇರ್ತಾರೋ, ನಂಬಿಕೆಯಲ್ಲಿ ಇರ್ತಾರೋ ಅಂತ ಹೇಳಿ ಇವರನ್ನು ಒಂದು ಶೋಧನೆಗೆ ಒಳಪಡಿಸಿದ್ರು ಅಲ್ಲಿ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರು ಏನು ಮಾಡಿದ್ರು, ದೇವರನ್ನು ಎಬ್ಬಿಸಿದ್ರು. ದೇವರು ಒಂದೇ ಒಂದು ಗದರಿಕೆಗೆ ಆ ಸಮುದ್ರ ಅಲ್ಲೋಲ ಕಲ್ಲೋಳ ಆದಂಥ ಚಂಡಮಾರುತ ಗಾಳಿ ನಿಂತು ಹೋಯಿತು. ಮನುಷ್ಯರ ಅವತಾರ ಎತ್ತಿ ಬಂದಾಗ ಹೊಸ ಒಡಂಬಡಿಕೆಯಲ್ಲಿ 2025ನೇ ವರ್ಷದ ಹಿಂದೆ ಮತ್ತಾಯ 14ನೇ ಅಧ್ಯಾಯದಲ್ಲಿ ಇದನ್ನು ಸ್ಪಷ್ಟವಾಗಿ ನಾವು ಇದನ್ನು ಓದಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ತನ್ನ ಪರಾಕ್ರಮದಿಂದ ಸಾಗರವನ್ನು ಶಾಂತಿಪಡಿಸಿದನು. ಹಾಗೆ ಇವತ್ತು ಸಮುದ್ರದ ಸೈಡ್ ನೀರು ಕೂಡ ಮೇಲೆ ಬರಬೇಕಾದ್ರೆ, ಭೂಮಿ ಮೇಲೆ ಸುರಿಬೇಕಾದ್ರೆ ದೇವರ ಅಪ್ಪಣೆ ಇಲ್ಲದೆ ಅದು ಗೆರೆ ದಾಟಿ ಬರುವುದಿಲ್ಲ. ಇವರೇ ನಿಜವಾದ ದೇವರು. ಇದನ್ನು ಕೂಡ ಯೋಬನು ಏನು ಮಾಡಿದ್ರು, ಯೋಬನ ಮುಖಾಂತರ ತನ್ನ ವಿರೋಧಿಗಳಿಗೆ ದೇವರು ತಿಳಿಯಪಡಿಸ್ತಾ ಬಂದರು. ಹಾಗೆ ನಮಿಗೂ ಸಮಯ ಸಿಕ್ಕಿದಾಗ, ನಮಗಂತ ಅವಕಾಶ ಸಿಕ್ಕಿದಾಗ ದೇವರು ನಮ್ಮ ಮುಖಾಂತರ ಕೂಡ ಮಾತಾಡುವನಾಗಿದ್ದಾನೆ. ಆದರೆ ನನ್ನ ಮುಖಾಂತರ ಬಹಳ ಜನರಿಗೆ ಇದನ್ನು ಕೂಡ ಮಾತನಾಡುವಂಥ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ಇದನ್ನು ನಾವೆಲ್ಲರೂ ತಿಳಿದುಕೊಂಡು ಇತರರಿಗೆ ಸಾಕ್ಷಿಗಳಾಗಿ ಮುಂದೆ ಸಾಗಬೇಕು. ಇದೇ ದೇವರು ನಮ್ಮಿಂದ ಆಶಿಸುವಂಥದ್ದು, ಬೇರೆ ಏನು ದೇವರು ನಮ್ಮಿಂದ ಆಶಿಸುವಂಥದ್ದು ಇಲ್ಲ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ತಿಳಿದುಕೊಂಡು ಓದಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯದಲ್ಲಿ ದೃಢವಾಗಿ ನಿಂತು, ನಿಮ್ಮ ಮೇಲೆ ದೃಢವಾಗಿ ನಿಂತು ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೂ ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರು ಸಾಕ್ಷಿಗಳಾಗಲು ಸಾಧ್ಯ ಇಲ್ಲ. ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗಿ ಮಾರ್ಪಡಲಿ. ಅದಕ್ಕೆ ಬೇಕಾದ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಕೂಡ ಅವರಿಗೆ ಅನುಗ್ರಹಿಸಿರಿ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ವಿಶೇಷವಾಗಿ ಸಂದೇಶವನ್ನು ಕೇಳಿ ತಿಳಿದುಕೊಳ್ಳುವಂಥ ಒಂದು ಶಕ್ತಿ, ಜ್ಞಾನವನ್ನು ದೇವರು ನಿಮಗೆ ಹೇರಳವಾಗಿ ಎಲ್ಲರಿಗೂ ಆಶೀರ್ವದಿಸಲಿ.